TV49 ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಮಾಜಿ ಕೇಂದ್ರ ಸಚಿವರು ಶಾಸಕರಾದ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗೋಕಾಕ್ ತಾಲೂಕಿನ ಘಟಪ್ರಭಾದ ಮಲ್ಲಾಪುರ ಪಿಜಿಯ ಹಳೆ ಕಾಯಿಪಲ್ಲೆ ಮಾರುಕಟ್ಟೆಯಲ್ಲಿ ದಿನಾಂಕ 1/9/2025 ರಂದು ವೀರ ಸಾವರ್ಕರ್ ಯುವಕ ಮಂಡಳ ವತಿಯಿಂದ ಗಣೇಶ್ ಉತ್ಸವ ಅಂಗವಾಗಿ ಆಯೋಜಿಸಿದ್ದ ಧರ್ಮ ಜಾಗೃತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಇದೇ ವೇಳೆ ಆಯೋಜಕರು ಹಾಗೂ ಹಿಂದೂ ಕಾರ್ಯಕರ್ತರು ಆತ್ಮೀಯವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಸ್ವಾಮೀಜಿಗಳು, ಮುಖಂಡರು, ಹಿತೈಷಿಗಳು ಹಾಗೂ ಸಮಸ್ತ ಹಿಂದೂ ಬಾಂಧವರು, ದೇಶಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವರದಿ ಸಲ್ಮಾನ್ ಖಾನ್ ಪಠಾಣ್. ದೇಶದಲ್ಲಿ ಒಂದು ದೊಡ್ಡ ಷಡ್ಯಂತ್ರ ಈ ದೇಶದಲ್ಲಿ ನಡೆದಿದೆ ಬಂಧುಗಳೇ. ನಾವೆಲ್ಲ ಸುದೈಗಳು, ನಾವೆಲ್ಲ ಒಬ್ಬ ದೇಶಕ್ಕೆ ಒಬ್ಬ ಒಳ್ಳೆಯ ಸಮರ್ಥ ಪ್ರಧಾನಮಂತ್ರಿ ಕೊಟ್ಟಿರುತ್ತೆ, ನಾವೆಲ್ಲ ಸುರಕ್ಷಿತರಿವಿ. ಇಲ್ಲಾಂದ್ರೆ ಇವತ್ತು ನಮ್ಮ ಸೈನಿಕರು, ನಮ್ಮ ಪೊಲೀಸರು, ನಮ್ಮ ರಕ್ಷಣೆ ಮಾಡೋಂಥವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿರಲಿಲ್ಲ ನರೇಂದ್ರ ಮೋದಿಯವರು ಈ ದೇಶ ಸುರಕ್ಷಿತವಾಗಿ ಬಾಂಬುಗಳ ಮುಕ್ತವಾದಂಥ ಭಾರತ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ನಮ್ಮ ಸೈನಿಕರ ಪರಿಸ್ಥಿತಿ ಏನಿತ್ತು,